ಬಸವಂ ಪ್ರಣವಾಕಾರಂ ಬಸವಂ ಶರಣಾಗತ ಗುರುರಕ್ಷಕ ವರಲೋಲಂ ಬಸವಂ ಜನ್ಮಕುಟಾರಂ ಬಸವಂ ನಮಾಮಿ ಶ್ರೀ ಗುರು ಬಸವೇಶಂ. ಪ್ರಣವರೂಢನು ಪ್ರಣವ ಸ್ವರೂಪನು ಪ್ರಣವ ಪ್ರಕೃತಿ ಸಂಜ್ಞನು ಪ್ರಣವ ಸಡಂಗ ಸಮರಸ ನಮ್ಮ ಕೂಡಲ ಸಂಗಮ ದೇವನು. ಬ ಎಂಬಲ್ಲಿ ಎಲ್ಲ ಭಯವು ಹರಿಯಿತ್ತು, ಸ ಎಂಬಲ್ಲಿ ಸರ್ವಜ್ಞಾನಿಯಾದನು, ವ ಎಂದು ವಚಿಸಿದೊಡೆ ವಸ್ತು ಚೈತನ್ಯಾತ್ಮಕನಾದನು. ಇಂತಿ ಬಸವಾಕ್ಷರ ತ್ರಯವನ್ನೇ ಸರ್ವಾಂಗಣದಲ್ಲಿ ತೊಳಗಿ ಬೆಳಗುವುದು ಕಂಡು ಆನು ನೀನು ಬಸವ 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 ಎಂತಿರ್ಪೆನೆಯ. ಕರ್ನಾಟಕ ಸಂಭ್ರಮ 50ರ ನಿಮಿತ್ತ 19ನೇ ವಿಜಯಪುರ ಜಿಲ್ಲಾ ಕನ್ನಡ ಸಾಹಿತ್ಯ ಸಮ್ಮೇಳನದ ಇವತ್ತಿನ ಕಾರ್ಯಕ್ರಮದ ವೇದಿಕೆಯಲ್ಲಿ ಪಾವನ ಸಾನ್ನಿಧ್ಯವನ್ನು ವಹಿಸಿಕೊಂಡಿರ್ತಕ್ಕಂಥ ಪರಮಪೂಜ್ಯ ಶ್ರೀ ಸೋಮಲಿಂಗೇಶ್ವರ ಸ್ವಾಮೀಜಿಗಳು, ಸೋಮೇಶ್ವರ ಗುರುಪೀಠ ಮಕಣಾಪುರ ಪರಮ ಪೂಜ್ಯರಿಗೆ ವೇದಿಕೆ ಪರವಾಗಿ ಈ ಕಾರ್ಯಕ್ರಮಕ್ಕೆ ಆಗಮಿಸಿರ್ತಕ್ಕಂಥ ಎಲ್ಲ ಕನ್ನಡ ಮನಸ್ಸುಗಳ ಪರವಾಗಿ ತುಂಬು ಹೃದಯದ ಸ್ವಾಗತ ಸುಸ್ವಾಗತವನ್ನು ವೇದಿಕೆಗೆ ಕೋರ್ತಾ ಇದ್ದೇನೆ. ಅದೇ ರೀತಿಯಾಗಿ ವೇದಿಕೆಯಲ್ಲಿ ದಿವ್ಯ ಸಾನ್ನಿಧ್ಯವನ್ನು ವಹಿಸಿರುವಂಥ ಪೂಜ್ಯ ಶ್ರೀ ಯೋಗೇಶ್ವರಿ ಮಾತಾಜಿ ಆರೂಢಾಶ್ರಮ ಬುರುಣಾಪುರ ಅಮ್ಮನವರಿಗೂ ಕೂಡ ಅತ್ಯಂತ ಪ್ರೀತಿಪೂರ್ವಕವಾಗಿರ್ತಕ್ಕಂಥ ಪವಿತ್ರ ಅವರ ಪಾದಗಳಿಗೆ ನಾನು ಸ್ವಾಗತ ಸುಸ್ವಾಗತವನ್ನು ಕೋರ್ತಾ ಇದ್ದೇನೆ. ವಿಜಯಪುರ ಇವರಿಗೂ ಕೂಡ ಪರಿಷತ್ತಿನ ಪರವಾಗಿ ಗೌರವಾರ್ಪಣೆಯನ್ನು ವೇದಿಕೆಗೆ ಶ್ರೀಯುತ ಕಿಲಾರಿ ಸರ್ ಅವರು ಬಂದು ನೆರವೇರಿಸಬೇಕಾಗಿ ವಿನಂತಿ ಮಾಡ್ತಾ ಇದ್ದೇನೆ. ಆತ್ಮೀಯರೇ, ಬರದ ನೆಲದ ಬಿರು ಬಿಸಿಲಿನಲ್ಲಿ ಇಂದಿನಿಂದ 2 ದಿನಗಳ ಕಾಲ ಸಾಹಿತ್ಯದ ಕಂಪು, ಸಂಗೀತದ ಇಂಪು, ನೃತ್ಯ ಕಣ್ಮಣ್ಣುಗಳನ್ನು ಸೆಳೆಯುವ ನೋಟ, ಕನ್ನಡದ ಕಂಪು ಹರಡಲಿದೆ, ಎಲ್ಲ ಕಡೆ ಪಸರಿಸಲಿದೆ. ಇಂದು ಮುಂಜಾನೆ 8 ಗಂಟೆಗೆ ರಾಷ್ಟ್ರದ ಹೆಮ್ಮೆಯ ರಾಷ್ಟ್ರಧ್ವಜಾರೋಹಣ ಆಯಿತು. ನಾಡಿನ ಮುಕುಟ ಅನಿಸ್ಕೊಂಡಂಥ ನಾಡಧ್ವಜದ ಅನಾವರಣ ಕೂಡ ಆಯಿತು. ಹಾಗೆಯೇ ಕನ್ನಡದ ಸಾಹಿತ್ಯ ಪರಿಷತ್ತಿನ ಮುಕುಟ ಶಿರಭಾಗ ಪರಿಷತ್ತಿನ ಧ್ವಜವನ್ನು ಜಿಲ್ಲೆಯ ಗಣ್ಯ ಅಧಿಕಾರಿಗಳು, ತಹಸೀಲ್ದಾರರು, ಅಸಿಸ್ಟೆಂಟ್ ಕಮಿಷನರ್ ಅವರು, ಪೊಲೀಸ್ ಅಧಿಕಾರಿಗಳು ಆ ಧ್ವಜಗಳನ್ನು ಅನಾವರಣ ಮಾಡಿದ್ದಾರೆ. ಈ ಸಾಹಿತ್ಯ ಸಮ್ಮೇಳನದ ಕೇಂದ್ರ ಬಿಂದುಗಳು ಸರಳ ಸಜ್ಜನ ಶಿಕ್ಷಣ ತಜ್ಞರು, ಸಾಹಿತಿಗಳು, ಪ್ರಾಂಶುಪಾಲರು. ಅವ್ರ ಬಗ್ಗೆ ಈಗಾಗಲೇ ನಮ್ಮ ಸ್ವಾಗತಕಾರರು ಡಾಕ್ಟರ್ ಗುಡಿಯವರು ಹೇಳಿದ್ದಾರೆ. ಡಾಕ್ಟರ್ ಪಿ ಡಿ ಐಹೊಳೆಯವರು ಸರ್ವಾಧ್ಯಕ್ಷರ ಮೆರವಣಿಗೆಯನ್ನು ನಾವೆಲ್ಲ ಭಾಗವಹಿಸಿ ಇದೀಗ ಇಲ್ಲಿ ಬಂದಿದ್ದೇವೆ. ಇದೊಂದು ವಿಶಿಷ್ಟ ಸಾಹಿತ್ಯದ ಕಾರ್ಯಕ್ರಮ ಅಂತ ನನಗನ್ನಿಸ್ತದೆ. ಇಲ್ಲಿ ಅನೇಕ ಜನ ವಿದ್ಯಾರ್ಥಿಗಳು ಇದ್ದಾರೆ. ಅವರ ಅನೇಕ ಗುರುಗಳ ಸಮ್ಮೇಳನ ಸರ್ವಾಧ್ಯಕ್ಷರು.
ಜೊತೆಗೆ ಇನ್ನೂ ವಿಶಿಷ್ಟ ಅಂದರೆ ಅವರ ಗುರುಗಳಾದಂಥ ಶ್ರೀ ಎನ್ ಜಿ ಕರೂರ್ ಅವರು ಬಂದಿದ್ದಾರೆ. ಭಾಳ ಮಹತ್ವದ ಒಂದು ಈ ಕಾರ್ಯಕ್ರಮ ಅಂತ ನಾನು ಭಾವಿಸ್ತೇನೆ. ಅದು ಜಿಲ್ಲೆಯ ಸಾಂಸ್ಕೃತಿಕ ವೈಭವದ ಅನಾವರಣ. ಇನ್ನು ಈಗ ಕಾರ್ಯಕ್ರಮ ಉದ್ಘಾಟನೆಗೊಳ್ತಾ ಇದೆ. ಎನಿಸು ಈ ಕನ್ನಡ ನುಡಿಯು ಮನವನ್ನು ತಣಿಸುವ ಮೋಹದ ಸುದೆ. ಕನ್ನಡ ನನ್ನ ಹೆಮ್ಮೆ, ಕರುನಾಡು ನನ್ನ ಗರಿಮೆ. ಕರ್ನಾಟಕವಿದು ನಾಡಲ್ಲ ನಮ್ಮ ಸಂಸ್ಕೃತಿಯ ಬೀಡು. ಕನ್ನಡವಿದು ಬರೀ ನುಡಿಯಲ್ಲ ನಮ್ಮ ಅಂತರಂಗದ ಮಾತು ಎಂಬಂತೆ BR ಲಕ್ಷ್ಮಣರಾವ್ ಮಾತನ್ನು ಈ ಮೂಲಕ ಸ್ಮರಿಸಿಕೊಳ್ತಾ, ಕಲ್ಯಾಣವೆಂಬ ಪಣತಿಯಲ್ಲಿ ಭಕ್ತಿ ಎಂಬ ತೈಲವನ್ನು ಎರೆದು ಆಚಾರವೆಂಬ ಬತ್ತಿಗೆ ಬಸವಣ್ಣನೆಂಬ ಜ್ಯೋತಿ ಮುಟ್ಟಿಸಲು ತೊಳಗು ಬೆಳಗುವುದಯ್ಯ ಶಿವನ ಪ್ರಕಾಶ. ಜೈ ಗುರು ಬಸವೇಶ. ಹರ ಹರ ಮಹಾದೇವ್. ಜ್ಯೋತಿ ಬೆಳಗಿಸುವುದರ ಮೂಲಕ ಈ ಭವ್ಯ ಕಾರ್ಯಕ್ರಮವನ್ನು ಉದ್ಘಾಟನೆಯನ್ನು ಮಾಡಿರುವಂತಹ ಎಲ್ಲ ಅತಿಥಿ ಅಭ್ಯಾಗತರಿಗೆ ಧನ್ಯವಾದಗಳನ್ನು ಸಲ್ಲಿಸ್ತಾ ಇದ್ದೇವೆ. ದೇಹ ಮಣ್ಣಿಗಾದರೆ ಆತ್ಮ ಕನ್ನಡಕ್ಕೆ ಮಾತ್ರ ಎಂಬಂತೆ ಈ ಒಂದು ಕಾರ್ಯಕ್ರಮವನ್ನು ಅತ್ಯಂತ ಅದ್ಭುತವಾಗಿ ಈ ಕಾರ್ಯಕ್ರಮವನ್ನು ಉದ್ಘಾಟನೆ ಮಾಡಿರ್ತಕ್ಕಂಥ ಎಲ್ಲ ಅತಿಥಿ ಅಭ್ಯಾಗತರಿಗೆ ಒಮ್ಮೆ ಒಂದು ಜೋರದ ಚಪ್ಪಾಳೆಯೊಂದಿಗೆ ಧನ್ಯವಾದಗಳನ್ನು ಸಲ್ಲಿಸ್ತಾ ಇದ್ದೇವೆ. ಈ ಕಾರ್ಯಕ್ರಮವನ್ನು ಜ್ಯೋತಿ ಬೆಳಗಿಸುವುದರೊಂದಿಗೆ ಉದ್ಘಾಟನೆಯನ್ನು ಮಾಡಿರುವಂತಹ ಈ ಕಾರ್ಯಕ್ರಮದ ಉದ್ಘಾಟಕರಾಗಿರ್ತಕ್ಕಂಥ ಪ್ರೊಫೆಸರ್ ಎನ್ ಜಿ ಕರೂರ್ ಸರ್ ಅವರು ಉದ್ಘಾಟನಾ ಪರ ನುಡಿಯನ್ನು ನೋಡಬೇಕಾಗಿ ತಮ್ಮಲ್ಲಿ ವಿನಂತಿಸ್ತಾ ಇದ್ದೇನೆ. ಪೂಜ್ಯ ಸ್ವಾಮೀಜಿಯವರೆಲ್ಲರಿಗೂ ಭಕ್ತಿಪೂರ್ವಕ ಪ್ರಣಾಮ ಸಲ್ಲಿಸಿ, ಈ ಸಮ್ಮೇಳನದಲ್ಲಿ ಪಾಲ್ಗೊಳ್ಳಲು ಅಭಿಮಾನದಿಂದ ಆಗಮಿಸಿದಂಥ ಎಲ್ಲ ಕನ್ನಡ ಬಂಧುಗಳಿಗೆ, ಸಾಹಿತಿಗಳಿಗೆ, ಸಹೋದರ ಸಹೋದರಿಯರಿಗೆ ಸಂಪೂರ್ಣವಾಗಿ ಹೃತ್ಪೂರ್ವಕವಾದಂಥ ಧನ್ಯವಾದಗಳನ್ನು ಅರ್ಪಿಸ್ತೇನೆ. ಈ ಸಭಾಮಂದಿರದಲ್ಲಿ ಬಂದಾಗ ನನಗೆ 108 ವಿಚಾರಗಳು ಬರ್ತವೆ. ನನ್ನ ಆಯುಷ್ಯದ ಅನೇಕ ಸಂದರ್ಭದಲ್ಲಿ ನಾನು ಕೂಡ ಇಲ್ಲಿ ಬಂದು ಇಂಥ ಕಾರ್ಯಕ್ರಮಗಳಲ್ಲಿ ಸಭಿಕನಾಗಿಯೂ ಅತಿಥಿಯಾಗಿಯೂ ಏನೋ ಆಗಿ ಕಾರ್ಯ ಮಾಡ್ತಾ ವಿಜಯಪುರದ ಸಾಂಸ್ಕೃತಿಕ ಹಬ್ಬವನ್ನು ಆಚರಿಸಿದವರಲ್ಲಿ ನಾನು ಕೂಡ ಒಬ್ಬ. ಇವತ್ತು ಭಾಳ ಸಂತೋಷ ಅನ್ನಿಸ್ತದೆ. ಯಾಕಂದರೆ 2 ರೀತಿಯಿಂದ ನಾನು ಅಲ್ಲೇ ಕೂತಿ ನೋಡಿ ಆನಂದ ಪಡಬೇಕಂದ್ರೂ ಕೂಡ ನನಗೆ ಬಿಡಲಿಲ್ಲ. ನಾನೊಬ್ಬ ಚರ್ಚಣಕ್ಕೆ ಹೋಗಿದ್ದೆ. ಸಿಂಪಿ ಲಿಂಗಣ್ಣಕ್ಕನವರು ಇಲ್ಲಿದ್ದರು. ವೇದಿಕೆಗೆ ಬರಬೇಕು ಅಂತಂದಾಗ ಅವ್ರು ಹೇಳಿದ್ರು, ನನಗೆ ಕಾಲು ಬ್ಯಾನೆ ಆಗಿದೆ, ಬರೋದು ಆಗೋದಿಲ್ಲ ಅಂತ ಹೇಳ್ತಾ ಎಲ್ಲ ಕಡೆಗೂ ಹೋಗಲಾರದಂಗೆ ಮಾಡಿಬಿಟ್ಟ, ಕಾಲು ಮುರಿದು ಬಿಟ್ಟ ಅಂತ ತಿಳ್ಕೊಂಡು ಹಾಡು ಕಟ್ಟಿಯೇ ಹೇಳಿದರು. ನಾನು ಅದನ್ನು ಉಪಯೋಗಿಸ್ಕೊಂಡು ಅಲ್ಲಿ ಬರೋದು ಆಗೋದಿಲ್ಲ, ಇಲ್ಲೇ ಕೂತು ನೋಡಿ ಆನಂದ ಪಡ್ತೀನಿ ಅಂದರೂ ಕೂಡ ಬಿಡಲಿಲ್ಲ. ಯಾಕೆ ಅಂದರೆ ಇದು ಶಿಕ್ಷಣ ಸಾಹಿತ್ಯ ಸಮ್ಮೇಳನವೋ ಅಥವಾ ಕನ್ನಡ ಸಾಹಿತ್ಯ ಸಮ್ಮೇಳನವೋ ಅನ್ನತಕ್ಕಂಥ ಒಂದು ವಿಚಾರ ನನಗೆ ಬರ್ತಾ ಇದೆ. ಮಹಾನ್ ತ್ರಿವೇಣಿ ಕವಿಗಳನ್ನು ವಿಶ್ವಗುರು ಬಸವಣ್ಣರಂತಹ ಸಾವಿರಾರು ಶರಣರು ಕರುಣಿಸಿದ ಹೆಮ್ಮೆಯ ನಾಡು ನಮ್ಮ ಕರುನಾಡು. ಇಂಥ ಕರುನಾಡಿನಲ್ಲಿ ಜನಿಸಿದ ನಾವೇ ಧನ್ಯರು. ಇದು ಸಮ್ಮೇಳನ ಗುರು ಶಿಷ್ಯರ ಸಮ್ಮೇಳನವಾಗಿದೆ ಎಂಬ ಮಾತನ್ನು ನೆನೆಯುವುದರ ಮೂಲಕ ಈ ಕಾರ್ಯಕ್ರಮದಲ್ಲಿ ಉದ್ಘಾಟನಾ ಪರ ಭಾಷಣ ಮಾಡಿರುವಂತಹ ಪ್ರೊಫೆಸರ್ ಎನ್ ಜಿ ಕರೂರ್ ಸರ್ ಅವರಿಗೆ ಒಂದು ಜೋರದ ಚಪ್ಪಾಳೆಯೊಂದಿಗೆ ಧನ್ಯವಾದಗಳನ್ನು ಸಲ್ಲಿಸ್ತಾ ಇದ್ದೇವೆ. ಇದೀಗ ಸಾಹಿತ್ಯ ಪರಿಷತ್ತಿನ ಸಂಸ್ಕೃತಿ ಪರಂಪರೆಯಂತೆ ಧ್ವಜ ಹಸ್ತಾಂತರ 18ನೇ ವಿಜಯಪುರ ಜಿಲ್ಲಾ ಕನ್ನಡ ಸಾಹಿತ್ಯ ಸಮ್ಮೇಳನದ ಸರ್ವಾಧ್ಯಕ್ಷರಾದ ಡಾಕ್ಟರ್ ಸಿದ್ದಣ್ಣ
ಉಸ್ನಾಳ್ ಸರ್ ಅವರು ಪ್ರಸ್ತುತ 19ನೇ ಜಿಲ್ಲಾ ಕನ್ನಡ ಸಾಹಿತ್ಯ ಪರಿಷತ್ತಿನ ಸರ್ವಾಧ್ಯಕ್ಷರ ಸೂಚಿಸಬೇಕಾಗಿ ಮೂಲಕ ಕೇಳ್ಕೊಳ್ತಾ ಇದ್ದೇನೆ. ಕನ್ನಡ ನಾಡಿನ ಪರಂಪರೆಯಂತೆ ಕನ್ನಡ ಕರುನಾಡಿನ ಧ್ವಜ. ಇದೀಗ ನಿಕಟಪೂರ್ವ ಅಧ್ಯಕ್ಷರು ಇದೀಗ ಸರ್ವಾಧ್ಯಕ್ಷರಿಗೆ ಧ್ವಜಾಸ್ತಾಂತರವನ್ನ ಮಾಡ್ತಾ ಇದ್ದಾರೆ. ಒಂದು ಚೋರದ ಚಪ್ಪಾಳಿಯೊಂದಿಗೆ ಈ ಒಂದು ವೇದಿಕೆಗೆ ಸಾಕ್ಷಿಯಾಗೋಣ ಎಂದು ಮಾತನ್ನ ಹೇಳುವುದರ ಮೂಲಕ ಅಧ್ಯಕ್ಷರಿಗೆ ಧನ್ಯವಾದಗಳನ್ನು ಸಲ್ಲಿಸ್ತಾ ಇದ್ದೇವೆ. ಬಿಡುಗಡೆ ಮಾಡಬೇಕಾಗಿ ಬಿಡುಗಡೆಗೊಳ್ತಾ ಇದೆ. ಹಸ್ತಪ್ರತಿಯನ್ನ ಬಿಡುಗಡೆಗೊಳಿಸಿರುವಂತಹ ಮಹನೀಯರಿಗೆ ಇನ್ನು ಒಂದು ವಿಷಯವನ್ನು ಗಮನದಲ್ಲಿಟ್ಟುಕೊಂಡು ನಾವು ತಿಳ್ಕೊಬೇಕಾಗಿರ್ತಕ್ಕಂಥದ್ದು ಏನು ಅಂತಂದರೆ, ನನ್ನ ಕನಸು ಮನಸ್ಸಿನಲ್ಲೂ ಇಲ್ಲ, ನಾವು ಸುಮ್ಮ ಕೆಲಸ ಮಾಡೋರು. 8 ದಿವಸ ಇರ್ಲಕ್ಕಾಗೆ ರಾತ್ರಿ ಫೋನ್ ಹಚ್ಚಿ, ಇಲ್ಲ ಸರ ಸರ್ವಾನುಮತಿ ನಿಮ್ಗೆ ಆಯ್ಕೆ ಮಾಡ್ಯಾರ. ನನ್ಯಾಕೋ ನನಗಿಂತ ರಗಡ ಹಿರಿಯರಿದ್ರು ಅಲ್ಲಿ, ಅದೇನೂ ಹೇಳಂಗಿಲ್ಲ ರೀ, ನೀವನ್ನಂತೂ ಮಾಡ್ಯಾವ ನೋಡ್ರಿ ಅಂದೆ. ಬಿಟ್ಟು ನನಗನ್ನಿಸ್ತು ಏನು ಮಾಡಪ್ಪ ಇನ್ನು ಅಂತ ಹೇಳ್ಕೊಂಡು ಆಯಿತು ಅಂತಂದೆ. ಇದು ಒಬ್ಬ ಶಿಷ್ಯ ಮತ್ತು ಗುರುಲಿರ್ತಕ್ಕಂಥ ಪ್ರೀತಿ ಏನಿದೆ ಅದು ಬಹಳ ಮಹತ್ವದ್ದು. ಅದು ಕೊನೆವರೆಗೆ ಇರ್ತದೆ. ನಮ್ಮಲ್ಲಿ ಏನಲ್ಲ, ಗಂಡ ಹೆಂಡತಿ ಇರಬಹುದು, ಮಕ್ಕಳು ಅಜ್ಜ ಅಜ್ಜಿ ಇರಬಹುದು, ಮತ್ತು ಏನೋ ಸಂಬಂಧಿಕರು ಇರಬಹುದು. ಆದರೆ ಅವರಲ್ಲಿ ಇರೋದಿಲ್ಲ ಒಂದು ಸ್ವಾರ್ಥ ಮನೋಭಾವನೆ ಇರ್ತದೆ. ಆದರೆ ಗುರು ಶಿಷ್ಯರಲ್ಲಿರ್ತಕ್ಕಂಥಲ್ಲ ನಿಸ್ವಾರ್ಥ ಭಾವನೆ ಇರ್ತದೆ ಅಂತ ಬಾಲಿಕಾರು ತೋರಿಸ್ಕೊಂಡು ಇದಕ್ಕಿಂತ ಹೆಚ್ಚಿಗೆ ಏನಾಗಬೇಕು ಅಂತ ತಿಳ್ಕೊಬೇಕು. ಇನ್ನು 2 ವರ್ಷದಲ್ಲಿ ಸರ್ 4 ಜಿಲ್ಲಾ ಸಮ್ಮೇಳನ ಮಾಡುವ ಇದೇನ ಸಾಮಾನ್ಯ ಅಲ್ಲ. ಬಹುಶಃ ವಿಜಯಪುರ ಜಿಲ್ಲೆಯಲ್ಲಿ ಈ 4 ಸಮ್ಮೇಳನಗಳನ್ನು, ಮಹಿಳಾ ಸಮ್ಮೇಳನವನ್ನು ಹಿಡ್ಕೊಂಡು ಇದು 4 ಸಮ್ಮೇಳನ ಮಾಡಿರ್ತಕ್ಕಂಥದ್ದು ಏನಿದೆಲ್ಲ ಕರ್ನಾಟಕ ರಾಜ್ಯದಲ್ಲಿ ಏನದಲ್ಲ, ಇದೊಂದು ದಾಖಲೆ ಆಗಿರುವಂಥ ಮಾತನ್ನು ನಾವು ನೆನಪಿಸ್ಕೋಬೇಕಾಗಿರ್ತಕ್ಕಂಥದ್ದು. ಈ ವಿಷಯವನ್ನು ಗಮನದಲ್ಲಿಟ್ಟುಕೊಂಡು ನಮ್ಮ ವಿಶೇಷವಾಗಿರ್ತಕ್ಕಂಥವರು ಸಂಗಮೇಶ್ ಮೇತ್ರಿಯವರಾಗಲಿ, ಸುಭಾಷ್ ಕಣ್ಣೂರ ಮಾಧವ್ ಗುಡಿ ಆಗಲಿ, ಇವರೆಲ್ಲರೂ ಕೂಡ ಏನಪ್ಪ ಅಂದ್ರೆ ನನಗೆ ಬೆನ್ನೆಲುಬಾಗಿ ನಿಂತ್ಕೊಂಡು ಸರ್ ನೀವೆಲ್ಲ ಮಾಡ್ತೀರಿ ಮಾಡಿರಿ ಅನ್ನುವಂಥ ಮಾತನ್ನು ಹೇಳಿದ್ದಾರೆ. ಇದೆಲ್ಲ ಏನು ತೋರಿಸ್ತತೆ ಅಂದರೆ ನಾವು ಮತ್ತು ಗುರು ಶಿಷ್ಯರ ಸಂಬಂಧ ಎಷ್ಟೊಂದು ಗಾಢವಾಗ್ತದೆ ಅನ್ನುವಂಥ ಮಾತನ್ನು ತಿಳ್ಕೊಂಡಿರ್ಬೇಕು ಸಾಕು. ಇದೇ ನಮ್ಮ ಪ್ರೀತಿ. ನಿಮ್ಮ ರೊಕ್ಕ ರೂಪಾಯಿ, ಬೆಳ್ಳಿ ಬಂಗಾರ, ಅರಿವಿ ಅಂಚಿಡಿ ಯಾವ ನಮ್ಮ ಮಂದಿಗೆ ಬರೋದಿಲ್ಲ. ಆ ಪ್ರೀತಿ ಅಂತ ವಸ್ತು ಮನದಲ್ಲಿ ಕಾಣುವಂಥದ್ದು ಏನನ್ನು ತೋರಿಸ್ಕೊಟ್ಟಿರಲ್ಲ. ಈ ಪ್ರೀತಿಯೇ ನಮಗೇನಪ್ಪ ಅಂದರೆ ಉಡುಗೊರೆ ಅನ್ನುವಂಥ ಮಾತನ್ನು ಹೇಳಿದರೆ ಸಾಕಾಗ್ತದೆ. ಇನ್ನು ಈ ಸಮ್ಮೇಳನ 1915 ಪ್ರಾರಂಭ ಆಗಿದೆ. ಸುಮ್ಮ 1-2 ತುಣುಕುಗಳನ್ನು ನಿಮ್ಗೆ ಹೇಳ್ತೇನೆ ಅಷ್ಟೇ. ಸಾಹಿತ್ಯದ ಈ ಒಂದು ಪಾರಂಪರಿಕವಾಗಿರ್ತಕ್ಕಂಥದ್ದು ಏನದಲ್ಲ, ಸಂಸ್ಕೃತಿ ಶಿಕ್ಷಣ ಸಾಹಿತ್ಯದ ಒಂದು ತಲೆಮಾರಿ ಇನ್ನೊಂದು ತಲೆಮಾರಿಗೆ ಹೋಗಬೇಕು. ಊಹಾಪೋಹಗಳು ಅರ್ಥವು ಯಾವುದೇ ಒಳ್ಳೆಯ ಕೆಲಸ ಮಾಡಬೇಕಾಗಿದ್ರೆ ಸ್ವಲ್ಪ ಹಿಂದೆ ಜಗ್ಗೋರು ಇರ್ತಾರೆ, ಮುಂದೆ ಜಗ್ಗೋರು ಇರ್ತಾರೆ. ಯಾವುದು ಲಕ್ಷ ಕೊಡ್ಬಾರ್ದು. ನಾವು ಒಳ್ಳೆ ಕೆಲಸ ಮಾಡ್ತೇವೆ ಅಂದರೆ ಬಾಂಧವ ಬಿಡೋಕೆ ಅಷ್ಟೇ. ಇದು ಇಂಥವು ಇರ್ತಾವೆ, ನಮ್ಮಲ್ಲಿ ಇರ್ತಾವೆ, ಇದು ಅಂತಲ್ಲ ಇರ್ತಾವೆ. ಇದು ಅಷ್ಟೇ ಅಲ್ಲ, 1937-38ನೇ ಇಸ್ವಿಯಲ್ಲಿ ಮೊದಲು ಕರ್ನಾಟಕ ಸಾಹಿತ್ಯ ಪರಿಷತ್ ಇತ್ತದು. ಮುಂದೆ ಕನ್ನಡ ಸಾಹಿತ್ಯ ಪರಿಷತ್ ಅಂತ ಚೇಂಜ್ ಮಾಡಿದರು, ಬೇಡ ಅಂತ ಹೇಳ್ಕೊಂಡು. 37-38 ಸುಮಾರಿಗೆ ಅಲ್ಲಿ ಗುಂಪುಗಳಿದ್ದು ಅಂತ. ಜರ್ತಾರಿ ರುಮಾಲ ಗುಂಪು, ಪುರೋಹಿತ ಗುಂಪು, ಆಮೇಲೆ ಇನ್ನೊಂದು ಏನು ಅಂತಂದ್ರೆ ಸಣ್ಣ ಗುಂಪು ಅಂತ ಇದ್ದು ಅಂತ. ಮಾಸ್ತಿಯವರು ಮುಂದೆ ಕೆಲಸ ಮಾಡಬೇಕಾಗಿದ್ದ ಈ ತೇರನ್ನು ಎಳಿಬೇಕಾಗಿದ್ದರೆ ಭಾಳ ತೊಂದರೆ ಆದವು ಅನ್ನುವಂಥ ಮಾತನ್ನು ನೆನೆಸ್ಕೊಂಡಿದ್ದಾರೆ. ನಾನು ನಿಮಗೂ ಅದನ್ನೇ ಹೇಳೋದು. ನಾವು ಮಾಸ್ತಿಯವರು ಹೇಳಿದ್ದು, ದೇವರ ಗುಡಿಗೆ ಬರುವಾಗ, ಒಳಗೆ ಪ್ರವೇಶಿಸುವಾಗ ನಿಮ್ಮ ಕೆರಗಳನ್ನು ಚಪ್ಪಲಗಳನ್ನು ಅಲ್ಲೇ ಹೊರಗೆ ಬಿಡಬೇಕು ಅಂತ ಬರ್ತಿದ್ದಾರೆ. ನಾನು ಒಂದೇ ಒಂದು ಮಾತನ್ನು ಹೇಳಬೇಕು ಅಂದ್ರೆ, ನಾನು ಸಾಹಿತ್ಯದ ಬಗ್ಗೆ ನಾನೇನು ಇವತ್ತು ಹೇಳಲಾರೆ, ಹೇಳುವಂತಹ ಟೈಮ್ನೂ ಈಗಿಲ್ಲ.
ಅದಕ್ಕಾಗಿ ಸಾಹಿತ್ಯ ಅಂತಕ್ಕಂಥದ್ದು ನಮ್ಮ ಜೀವನದ ಪ್ರತಿಬಿಂಬ ಅಂತ ಅಷ್ಟೇ ನಾನಿಲ್ಲಿ ಹೇಳಲಿಕ್ಕೆ ಬಯಸ್ತೇನೆ. ಅದನ್ನು ವಚನಕಾರರು ಕೂಡ ತಮ್ಮ ಜೀವನದ ಮೂಲಕ ಅದನ್ನು ನಡೆಸಿಕೊಟ್ರು. ನಮ್ಮ ಜಾನಪದ ಸಾಹಿತಿಗಳು ಕೂಡ ಅದನ್ನು ನಡೆಸಿಕೊಟ್ರು. ಆ ಒಂದು ಗಟ್ಟಿಯಾದ ಹಿನ್ನೆಲೆಯಲ್ಲಿ ನಮ್ಮ ವಿಜಾಪುರ ಸಾಹಿತ್ಯ ಬೆಳೆದು ಬಂದಿದೆ ಅಂತಕ್ಕಂಥದ್ದು. ಅದನ್ನು ಬಿಟ್ಟು ನಾನಿವತ್ತು ಏನನ್ನು ಹೇಳಬೇಕು ಅಂತಂದರೆ, ಈಗ ಕಳೆದ ಒಂದೆರಡು ತಿಂಗಳ ಹಿಂದೆ ಜಿಲ್ಲಾ ಸಾಹಿತ್ಯ ಪರಿಷತ್ತು ಮಹಿಳಾ ಸಮ್ಮೇಳನವನ್ನು ಮಾಡ್ತು ಇತ್ತೀಚೆಗೆ. ಆ ಮಹಿಳಾ ಸಮ್ಮೇಳನ ಮಾಡಿದಾಗ ಅಲ್ಲಿ ಒಂದಿಷ್ಟು ಅಂಶಗಳು ಬೆಳಕಿಗೆ ಬಂದವು. ಈ ಸಮ್ಮೇಳನಕ್ಕೆ ಕೇಂದ್ರ ಸಾಹಿತ್ಯ ಪರಿಷತ್ತು 5 ಲಕ್ಷ ರೂಪಾಯಿಗಳನ್ನು ಕೊಡ್ತಾ ಇದೆ. ಇಂಥ ಸಾಹಿತ್ಯ ಸಮ್ಮೇಳನಗಳನ್ನು ಮಾಡುವುದರ ಮೂಲಕ 2 ವರ್ಷದಲ್ಲಿ ಅವರು 4 ಸಮ್ಮೇಳನಗಳನ್ನು ಮಾಡಿದರು ಅಂತ ಈಗಾಗಲೇ ಹಾಸಿಂಪೀರ್ ವಾಲಿಕಾರರವ್ರ ಬಗ್ಗೆ ಹೇಳಿದರು ಆನಂದ್ ಕುಲಕರ್ಣಿಯವರು. ಬಹುಶಃ ಅದೊಂದು ದೊಡ್ಡ ಶಕ್ತಿ. ಹಾಸಿಂಪೀರವರು ಒಂದು ದೊಡ್ಡ ಶಕ್ತಿ. ಅವರು ಬಹುಶಃ ಇಂಥ ಸಮ್ಮೇಳನಗಳನ್ನು ಮಾಡಲಿಕ್ಕೆ ಇಲ್ಲಿ ಹುಟ್ಟಿ ಬಂದಿದ್ದಾರೇನೋ ಅನ್ನುವಷ್ಟರ ಮಟ್ಟಿಗೆ ಅವರಲ್ಲಿ ಉತ್ಸಾಹ ತುಂಬಿ ತುಳುಕ್ತಾ ಇದೆ. ನಿಜವಾಗಿಯೂ ಕೂಡ ನಾವೆಲ್ಲ ಕೂಡ ಮಾತಾಡ್ತಿದ್ದೀವಿ, ಒಂದು ಕುರ್ಚಿಯ ಆಸೆ ಇಲ್ಲ, ಮತ್ತೇನೂ ಇಲ್ಲ. ಎಲ್ಲರಿಗೂ ವಿನೀತರಾಗಿ ಕೈ ಮುಗಿದು ಬಾಗಿಲೋಳು ಕೈ ಮುಗಿದು ಒಳಗೆ ಬಾ ಯಾತ್ರಿಕನೇ ಅನ್ನುವಂಥ ನಿಟ್ಟಿನಲ್ಲಿ ಅವರು ತಮ್ಮ ಕೆಲಸಗಳನ್ನು ಮಾಡ್ತಾ ಇರೋದರಿಂದ ಅವರು ಮಹಿಳಾ ಸಮ್ಮೇಳನವನ್ನು ಮಾಡುವಂಥ ಅಗತ್ಯ ಇರಲಿಲ್ಲ ನಿಜವಾಗಿಯೂ. ಅದರ ಒಂದು ಅಂಶವನ್ನು ನಾನಿಲ್ಲಿ ಹೇಳಬೇಕು ಅಂದ್ರೆ, 12ನೇ ಶತಮಾನದ ಒಂದು ಪರಂಪರೆ ಏನಿತ್ತು, ಆ ಪರಂಪರೆ ಮಹಿಳೆಯರನ್ನು ವೈಚಾರಿಕವಾಗಿ ಮೇಲೆತ್ತಬೇಕು ಅನ್ನುವಂತಹ ಶರಣ ಪರಂಪರೆ. ಆ ಒಂದು ಶರಣ ಪರಂಪರೆಯ ಒಂದು ಅಂಶವನ್ನು ಇಟ್ಟುಕೊಂಡು ಅವರು ಈ ಮಹಿಳಾ ಸಮ್ಮೇಳನವನ್ನು ಕಳೆದ ಬಾರಿ ಮಾಡಿದರು. ಅದಕ್ಕೆ ಹಣ ಕೂಡ ಪರಿಷತ್ತು ಕೊಡಲಿಲ್ಲ ಅಂತ ನಾನು ಹೇಳಿದೆ. ಮತ್ತು ಅವರು ಒಂದು ಸಾಮರ್ಥ್ಯ ಏನು ಅಂತಂದ್ರೆ, ಅದೇ ಟೈಮ್ದೊಳಗೆ ನುಡಿನಮನ ಕಾರ್ಯಕ್ರಮ ನಡೀತಾ ಇತ್ತು. ನಮ್ಮ ಜ್ಞಾನಯೋಗಿ ಸಿದ್ದೇಶ್ವರ ಅಪ್ಪಾಜಿಯವರ ನುಡಿನಮನ ಕಾರ್ಯಕ್ರಮ ಅಷ್ಟು ದೊಡ್ಡ ಭವ್ಯ ಕಾರ್ಯಕ್ರಮ ನಡೆಯೋದ್ರ ಜೊತೆಗೆ ಇಲ್ಲಿ ಮಹಿಳಾ ಸಮ್ಮೇಳನವನ್ನು ಮಾಡಿದ್ದು ಕೂಡ, ಅದನ್ನು ಯಶಸ್ವಿ ಮಾಡಿದ್ದು ಕೂಡ ಬಹಳ ಔಚಿತ್ಯಪೂರ್ಣವಾಗಿತ್ತು. ಮತ್ತು ಅವ್ರ ಶಕ್ತಿ ಆ ರೀತಿಯಲ್ಲಿ ಅವರ ಶಕ್ತಿ ಬಹಳ ದೊಡ್ಡದು ಅನ್ನುವಂಥ ಮಾತನ್ನು ನಾನು ಇಲ್ಲಿ ಹೇಳಲೇಬೇಕಾಗ್ತದೆ. ಅವ್ರ ಮಾತುಗಳನ್ನು ಕೇಳಬೇಕು. ನಾನು ಒಬ್ಬ ಎಳೆಯ ಹುಡುಗ, ಇವರ ಮಧ್ಯೆ ಅತ್ಯಂತ ಚಿಕ್ಕ ವಯಸ್ಸಿನ ಹುಡುಗ ಅಂದರೆ ನಾನೇ ಈ ವೇದಿಕೆಯೊಳಗೆ. ಅಂಥದ್ರಾಗಿ ನಾನು ಏನು ಮಾತಾಡುವಂಥ ಅವಶ್ಯಕತೆ ಇಲ್ಲ. ನೋಡ್ರಿ, ಪ್ರೊಫೆಸರ್ NG ಕರೂರ್ ಅಖಂಡ ವಿಜಯಪುರ ಜಿಲ್ಲೆಯ ಶಿಕ್ಷಣ ಮತ್ತು ಸಾಹಿತ್ಯ ಕ್ಷೇತ್ರದ ಧ್ರುವತಾರೆ ಅವರು. ನಾನು ಬಾಗಲಕೋಟೆಯಲ್ಲೂ ಕೂಡ ನೌಕರಿ ಮಾಡುತ್ತನ್ಯಾಗ ಅವರು ಸರ್ ಅಲ್ಲಿಯೂ ಆಡಳಿತಾಧಿಕಾರಿ ಇದ್ದರು, ವೀರಣ್ಣ ಚರಂತಿ ಮಠರವರ ಶಿಕ್ಷಣ ಸಂಸ್ಥೆಯಲ್ಲಿ. ಅವರನ್ನು ಕರೂರ್ ಸರನ್ನು ಚರಂತಿ ಮಠರು ಹೇಗೆ ಗೌರವಿಸ್ತಿದ್ರು ಅನ್ನೋಕೆ ಒಂದೇ ಒಂದು ಮಾತು ಉದಾಹರಣೆಗೆ ಹೇಳ್ತೀನಿ. ಅಂಥ ಶ್ರೇಷ್ಠ ವ್ಯಕ್ತಿ ಇಲ್ಲಿ ಬಂದಾರ. ಅವ್ರ ಜೊತೆಗೆ ನನಗೆ ವೇದಿಕೆ ಹಂಚ್ಕೊಂಡಿದ್ದು ಇವತ್ತು ನನ್ನ ಅದೃಷ್ಟ ವಿಶೇಷವಾದ ಅದೃಷ್ಟ ಅಂತ ಹೇಳ್ತೀನಿ. ರಂಗದಲ್ಲಿ ಪ್ರಥಮವಾಗಿ ಹೆಣ್ಣು ಮಕ್ಕಳಿಗೂ ಸಮಾನವಾದಂಥ ಹಕ್ಕನ್ನು ಕೊಡುವಂಥ ಏಕೈಕ ಚಿಗುರು ಹುಟ್ಟಿದ್ದು ಯಾವುದು ಅಂದ್ರೆ ಅದು ವಿಜಯಪುರ ಜಿಲ್ಲೆಯಲ್ಲಿ ಅಪ್ಪ ಬಸವಣ್ಣನವರು ಹುಟ್ಟಿದ್ದು ಜಿಲ್ಲೆಯಲ್ಲಿ. ಅಂತಹ ಬಸವನಾಡಿನಲ್ಲಿ ಎಲ್ಲ ರೀತಿ ಕ್ರಾಂತಿಕಾರಕರು ಹುಟ್ಟಿದ್ರು. ನಾವು ನೋಡ್ತೇವೆ, ಅಲ್ಲೊಬ್ರು ಸಂತರದಾರ, ಇಲ್ಲೊಬ್ರು ಮಹಾತ್ಮರದಾರ, ಜ್ಞಾನಿಗಳದಾರ ಅಂತ. ಆದರೆ ಅತ್ಯಂತ ನಡೆದಾಡುವ ದೇವರು ನಿರಾಭಾರಿ ಸಂತರನ್ನ ನಾವು ಕೇಳಿದ್ದೆವು. ಗದಗಿನ ಶಿವಾನಂದಿಪ್ಪರು ಇದ್ರು, ಸಿದ್ಧಾರೂಢರು ಇದ್ರು, ಮತ್ತೆ ಯಾರ್ಯಾರೋ ನಾಗಲಿಂಗ ಅಜ್ಜೋರು ಇದ್ರು, ಯಾರ್ಯಾರೋ ಮಹಾತ್ಮರು ಆಗಿ ಹೋದ್ರಂತಪ್ಪ. ಅವರನ್ನ ನಾವು ನೋಡಿಲ್ಲ ಅಂತ ನಾವು ಅಂತಿದ್ದೆವು. ಆದ್ರೆ ಅಂತ ನಿರಾಭಾರಿ ದೇವರಿಗೆ ಜನ್ಮ ಕೊಟ್ಟ ಭೂಮಿ ಯಾವುದಂದ್ರೆ ಅದು ವಿಜಯಪುರ ಜಿಲ್ಲೆ ಅಂತ ಹೇಳ್ಬೋದು. ಅಂದಾಗ ವಿಜಯಪುರ ಜಿಲ್ಲಾ ಹೆಂಗದರಿ ಅಂದ್ರೆ, ಕೆಲವೊಂದು ಮಣ್ಣಾಗ ಕೆದರಿದ್ರೆ ಏನೇನೋ ಸಿಗುತ್ತಾವಂತ, ಹೌದಲ್ರಿ? ಮಣ್ಣು ಕೆದರಿದ್ರೆ ಏನೇನೋ ಸಿಗ್ತಾವಂತ, ಬಂಗಾರ, ಬೆಳ್ಳಿ, ಕಬ್ಬಿಣ, ಮುತ್ತು, ರತ್ನ ಏನೇನೋ ಸಿಗ್ತಾವಂತ. ಆದರೆ ವಿಜಯಪುರ ಭೂಮಿಯನ್ನು ಒಂದು ಸ್ವಲ್ಪ ಕೆದರಿ ನೋಡಿದ್ರೆ ಇಲ್ಲಿ ಏನು ಸಿಗ್ತಾವ ಅಂತ ಕೇಳಿದ್ರೆ ಒಳ್ಳೆ ಒಳ್ಳೆ ಜ್ಞಾನಿಗಳ ರತ್ನವನ್ನು ಸಿಗ್ತಾವಲ್ಲ. ಇದಕ್ಕಿಂತ ಬಹಳ ದೊಡ್ಡ ಕೆಲಸ ಮತ್ತೊಂದಿಲ್ಲ. ಅಂಥ ನಮ್ಮ ಎಲ್ಲ ಸಾಹಿತ್ಯ ಪರಿಷತ್ತಿನ ಅಧ್ಯಕ್ಷರು ಮೇಲೆ ಶರಣರು ಹೇಳ್ತಾರೆ, ಯಾವಾಗ ಖಾಲಿ ಇದ್ರೇನು ಇವತ್ತು ಬರ್ತೀರೇನೋ ಅಂತ.
ನಮಗೂ ಬಿಡು ಇರಲಾರ್ದ ಕಾರ್ಯಕ್ರಮಗಳು ಇರ್ತಿರ್ತವೆ. ಅದರ ಜೊತೆಗೆ ಹಾಶಿಂಪಿರು ಶರಣರ ಸದಾವಕಲ ಶರಣ ಸಾಹಿತ್ಯ ಜೀವನದಲ್ಲಿ ಬದುಕನ್ನು ಅಳವಡಿಸಿಕೊಂಡಿದ್ದಾರೆ. ಇಂಥ ಕಾರ್ಯಕ್ರಮ ನಿರಂತರ ಆಗಲಿ, ಅವರಿಂದ ಇನ್ನೂ ಹೆಚ್ಚೆಚ್ಚಿನ ವಿಚಾರಗಳನ್ನು ಹೆಚ್ಚೆಚ್ಚಿನ ಅನುಭಾವಿಗಳನ್ನು ಈ ವೇದಿಕೆ ಮೇಲೆ ತರಲಿ ಅನ್ನುವ ಮಾತನ್ನು ಹೇಳ್ತಾ, ಹಿರಿಯರು 90-95 ವರ್ಷದ ಹಿರಿಯರು ಅವರು ನೀವೆಲ್ಲ ಕೊಂಡಾಡಿದ್ರಿ. ಅಂಥ ಒಬ್ಬ ಸಾಹಿತಿಯನ್ನು ಪಡೆದಿರ್ತಕ್ಕಂಥ ನಾವೇ ಧನ್ಯರು, ಹೌದಲ್ಲ? ಅಂಥ ಸಾಹಿತಿಯನ್ನು ಪಡೆದಿರ್ತಕ್ಕಂಥ, ಅಂಥ ಅನುಭವಿಯನ್ನು ಪಡೆದಿರ್ತಕ್ಕಂಥ ನಮ್ಮ ಬಿಜಾಪುರ ಜಿಲ್ಲೆಯೇ ಧನ್ಯ. ಇಲ್ಲಿ ತ್ರಿಮೂರ್ತಿಗಳು ಗುರುವಿನ ಗುಲಾಮನಾಗುವ ತನಕ ದೊರೆಯದಣ್ಣ ಮುಕ್ತಿ ಎಂಬ ಒಂದು ವ್ಯಕ್ತಿಯಂತೆ 3 ಜನ ಬಹುಶಃ ಮಾತಾಡಿದರು, ಎಲ್ಲರೂ ಮಾತಾಡಿದರು. 3 ಜನ ಗುರುಗಳನ್ನು, ಒಬ್ಬ ಗುರುಗಳು, ಒಬ್ಬ ಶಿಷ್ಯರು, ಮತ್ತೊಬ್ಬರು ಶಿಷ್ಯರು, ಅವರನ್ನೇ ಕೊಂಡಾಡಿದ್ರು. ಇಲ್ಲಿ ವಿಜಯಪುರ ಜಿಲ್ಲೆಯೊಳಗೆ ಎಷ್ಟು ಜನ ಸಾಹಿತಿಗಳು, ಸಾಹಿತ್ಯದ ಸರದಾರರು ನೀವು ಇದ್ದೀರಿ ಅಂತಂದ್ರೆ ಬಹುಶಃ ಅಧ್ಯಕ್ಷರು ಓದುವುದನ್ನು ಕೇಳಿದ್ರೆ ರೋಮಾಂಚನ ಆಗಿಬಿಡ್ತು. ಇನ್ನು ಎಷ್ಟೋ ಜನ ಉಳಿದಿದ್ದಾರ, ಅವ್ರು ಹೇಳಿದ್ರು ನಾ ಎಷ್ಟೋ ಜನನ ಉಳಿದಿದ್ದಾರ, ಅವು ಕೂಡ ನಾವು ಸರ್ವೆ ಮಾಡ್ತೇವೆ, ಅವು ಕೂಡ ನಾವು ಸಂಶೋಧನೆ ಮಾಡ್ತೇವೆ ಅನ್ನುವಂಥ ವಿಚಾರಗಳನ್ನು ಹೇಳಿದರು. ಹೌದು, ಸತ್ಯ ಅದ. ಹಂತಿ ಪದ ಹಾಡುವಂಥವ್ರು ಅದಾರ, ಸೋಬಾನ ಪದ ಹಾಡುವಂಥವ್ರು ಅದಾರ, ತಾಯಂದಿರು, ಬಹುಶಃ ಮಹಿಳೆಯ ತಾಯಂದಿರಿಗೆ ಬಹಳಷ್ಟು ಒಂದು ಇಲ್ಲಿ ಸಾಹಿತ್ಯದ ಲೋಕದಲ್ಲಿ ಅಧ್ಯಕ್ಷರಾಗಿರ್ತಕ್ಕಂಥ ನಮ್ಮ ಹಾಶಿಂಪೀರ ವಾಲಿಕಾರರು ಅದನ್ನು ಕೂತು ಮೊನ್ನೆನೇ ಒಂದು ಇಲ್ಲಿ ಕಾರ್ಯಕ್ರಮದ ಒಂದು ಒಳ್ಳೆ ಕಾರ್ಯಕ್ರಮ ಈ ವೇದಿಕೆ ಮೇಲೆ ಆಯಿತು ಅನ್ನುವಂಥ ವಿಚಾರಗಳನ್ನು ಹೇಳಿದರು. ವೇದಿಕೆ ಮೇಲೆ ಆಚರಿರ್ತಕ್ಕಂಥ ಪ್ರತಿಯೊಬ್ಬರಿಗೂ, ಹಾಗೆಯೇ ವೇದಿಕೆ ಮುಂಭಾಗದಲ್ಲಿರ್ತಕ್ಕಂಥ ಪ್ರತಿಯೊಬ್ಬರಿಗೂ ವೈಯಕ್ತಿಕವಾಗಿ ಎಲ್ಲರ ಪರವಾಗಿ ವಂದನೆ ಮತ್ತು ಅಭಿನಂದನೆ ಸಲ್ಲಿಸ್ತಾ ಇದ್ದೇನೆ. ಧನ್ಯವಾದಗಳು ಎಲ್ಲರಿಗೂ.